ನಾನು ಹೆಬ್ಬಾಳ ಕಡೆ ಬಂದಿರೋದು ಇದೇ ಫಸ್ಟ್ ಟೈಮು. ನೋಡಿ ಇಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಎಷ್ಟು ಜನ ನಡ್ಕೊ ಬರ್ತಾ ಇದ್ದಾರೆ. ಮೇಲೆ ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ. ಹೆಬ್ಬಾಳ ಫ್ಲೈಓವರ್, ಇದು ಹೆಬ್ಬಾಳ ಫ್ಲೈಓವರ್ ಮೇಲೆ ಇರೋದು. ಏನು ಗುರು ಈ ಥರ ಕಟ್ಟವ್ರೆಲ್ಲ. ಆಲ್ರೆಡಿ 2 ಪಿಲ್ಲರ್ದು ಸೇತುವೆ ಇತ್ತು ನೋಡಿ ಇಲ್ಲಿ, ಅದ್ರ ಮೇಲ್ಗಡೆ ಈ ಕಡೆ ಹಿಂಗಿರೋದು. ನೀವೇನಾದ್ರು ನಾಗವಾರ ಹೋಗ್ಬೇಕು ಅಂದರೆ ಹೆಬ್ಬಾಳಕ್ಕೆ ಬರಬೇಕು. ಹೆಬ್ಬಾಳಕ್ಕೆ ಬರೋಕ್ಕೆ ಏನಿಲ್ಲ, ಯಶವಂತಪುರದಿಂದ ಡೈರೆಕ್ಟ್ ಬಸ್ಗಳು ಸಿಗುತ್ತೆ. ನಮ್ಮ ವಿಜಯನಗರದಿಂದ 401 ಹತ್ರ ಡೈರೆಕ್ಟ್ ಸಿಗುತ್ತೆ. ನೋಡಿ ಫ್ಲೈಓವರ್ ಆ ಕಡೆ ಒಂದು ಹೋಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ. 3 ಫ್ಲೈಓವರ್ ಇದೆ. ನಾ ಇವತ್ತು ಮಾನತ ವಾಟರ್ ಪಾರ್ಕಲ್ಲಿದ್ದೀನಿ. ಸಾರಿ ಮಾನತ ಟೆಕ್ ಪಾರ್ಕಲ್ಲಿದ್ದೀನಿ. ನಿಮಗೆ ಗೊತ್ತಿರ್ಬೋದು IT ಎಷ್ಟು ಡೆವಲಪ್ ಆಗಿದೆ. ಹೆಬ್ಬಾಳ ಹತ್ರನೂ ಒಂದು ಡೆವಲಪ್ ಆಗಿರೋದು ಅಂದರೆ ಇದೆ ಗಾಯ್ಸ್, ಮಾನ್ಯತಾ ಟೆಕ್ ಪಾರ್ಕ್ ವಿತ್ ID ಅಷ್ಟೇ ಒಳಗಡೆ ಬಿಡ್ತಾರೆ. ನಾವು ಆ ಕಡೆ ಹೋಗ್ಬೇಕಾಗಿದೆ. ಬನ್ನಿ ಈಗ ಮಾನ್ಯತಾ ವಾಟರ್ ಪಾರ್ಕ್, ಟೆಕ್ ಪಾರ್ಕ್ ಇಲ್ಲಿ ಬನ್ನಿ ಗಾಯ್ಸ್. ಟಿಕ್ಕತ್ಗೆ ಹೋಗೋಣ. ದಿಕ್ಕಿಂದ ವ್ಯೂ ತೋರಿಸ್ಕೊಡ್ತೀನಿ ನಿಮಗೆ. ಸಖತ್ತಿದೆ ಗಾಯ್ಸ್. ಸಖತ್ತಿದೆ. ಈ ಕಡೆ ಬಂದರೆ ಇಲ್ಲೊಂದು ಫ್ಲೈಓವರ್ ಇಲ್ಲ ನಮಗೆ. ಮಾನ್ಯತಾ ಟೆಕ್ ಪಾರ್ಕ್ ಇದೇ. ಮಾನ್ಯತಾ ಟೆಕ್ ಪಾರ್ಕ್ ಯಾವುದೋ ಅಂತಿದೆ. ನೀರು ಬಂದಾಗೆಲ್ಲ ತುಂಬ್ಕೊಳ್ತಂದೆ, ಆವಾಗ ವಾಟರ್ ಪಾರ್ಕ್ ಅಂತಾರೆ ಅದನ್ನು. ನೋಡೋಕ್ಕೆ ಬೇರೆ ಥರ ಇದೆ ಗಾಯ್ಸ್. ಮಾನ್ಯತಾ ವಾಟರ್ ಪಾರ್ಕ್ ಅಂತ ಒಂದು ವಾಟರ್ ಪಾರ್ಕ್ ಅಂತ ಬರುತ್ತೆ. ಟೆಕ್ ಪಾರ್ಕ್ ಅಂತ ಬರೋದೇ ಇಲ್ಲ. ವ್ಯೂ ಚೆನ್ನಾಗಿದೆ ಅಲ್ಲ ಗಾಯ್ಸ್, ಸಖತ್ತಿದೆ ಮಾತ್ರ ಮಾನ್ಯತಾ ಟೆಕ್ ಪಾರ್ಕ್. ಸಾಫ್ಟ್ವೇರ್ ಆಗಿದ್ರೆ ನಮ್ಮದು ಕೂಡ ಅದಕ್ಕೆ ಬರೋದು. ನಾವು ಮೆಕ್ಯಾನಿಕಲ್ ಅಲ್ವಾ, ಡಿಸೈನ್ ಫೀಲ್ಡ್ ಅವ್ರು ಹೋಗ್ಬೋದು. ಏನು ಸಖತ್ತಾಗಿದೆ ಅಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೋಡ್ ಚೆನ್ನಾಗಿದೆ, ಮೇಯ್ನಾಗಿ ವಾಟರ್ ಪಾರ್ಕ್ ಚೆನ್ನಾಗಿದೆ. ಟೆಕ್ ಪಾರ್ಕು ಈ ಕಡೆ ಹೋದರೆ HKBK ಕಾಲೇಜ್ ಇರೋದು. ನಾನು ಅಲ್ಲೇ ಹೋಗ್ಬೇಕಾಗಿರೋದು. ಬನ್ನಿ ಅಲ್ಲಿ ಹೋಗೋದ. ಒಂದು ಸ್ಮಾಲ್ ವೀಡಿಯೋ ತೋರಿಸ್ಬೇಕು ಅಂತೂ. ಹಿಲ್ಟಾನ್ ಅನ್ನೋ ಕಂಪ್ನಿ ಇದೆ ಅಲ್ಲಿ. ನಾನು ಯಾವುದೋ ಮಾನ್ಯತಾ ಟೆಕ್ ಪಾರ್ಕ್ ಹೋಗಬೇಕು ಅಂತಿದ್ದು ಅಂತೇಳಿ. ಒಳ್ಳೆ ಹೆಸರು ಮಾಡಿದೆ ಗಾಯ್ಸ್ ಮಾನ್ಯತಾ ಟೆಕ್ ಪಾರ್ಕಲ್ವ.